ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ. ನಿಸರ್ಗದ ಸಂಘ ಎಷ್ಟು ಅದ್ಭುತ ಐತಿ ಅಂದ್ರೆ ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ, ಮೊಗ್ಗೆ ಹೂವಾಗಿ ಅರಳುವುದ ಬಿಟ್ಟಿಲ್ಲ. ಇದು ನಿಸರ್ಗದ ಸಂಘದಿಂದ ಆಗುವ ಪವಾಡ ಐತಿ. ಸುಮ್ಮನೆ ಸಂಘ, ಒಂದು ಹೂವಾಗಬೇಕಾದ್ರೆ ಒಂದು ಸಂಘ ಬೇಕಾಗ್ತದೆ. ನಿಸರ್ಗ ಸಂಘದಿಂದಲ್ಲದೆ ಸರ್ವ ಮುಖದೋರು. ಏನ ಈ ಜಗತ್ತಿನೊಳಗೆ ಮನುಷ್ಯ ಸುಖ ಅನುಭವಿಸಬೇಕಾದ್ರೆ, ಸಂತೋಷ ಅನುಭವಿಸಬೇಕಾದ್ರೆ ಸಂಘ ಬೇಕಾಗ್ತದೆ. ಈಗ ನೀವು ಮಿರ್ಚಿ ತಿನ್ನೋರು ಇರ್ತೀರಿ, ಮಿರ್ಚಿ ಮಾಡ್ತಾರೆ, ಬಜಿ ಏನಂತೀರಿ ಕಡೆ, ಮೆಣಸಿನ್ಕಾಯಿ ಏಟ್ನಾಗೈತೆ ಹಾಕ್ತಾರೆ, ಮಾಡ್ತಾರೆ. ಎಲ್ಲ ಕಡೆ ದೇವ್ರು ಎಲ್ಲೆಲ್ಲದನ ಅಲ್ಲೆಲ್ಲ ಕಡೆ ಇರ್ತದೆ. ಈಗ ಮಿರ್ಚಿ ಐತಿ, ತಗೊಂಡ್ಬಂದು ಪುಟ್ಟ್ಯಾಗ ನಿಮ್ಮ ಮೆದುಳಿಗೆ ಇಟ್ಟರು ಅಂದ್ರೆ ಸುಖ ಆಗ್ತೈತಿ. ತಿಂದ್ರಿ ಹೊಟ್ಟೆಗೆ ಹೊಟ್ಟ ಅಕಸ್ಮಾತ್. ಮಿರ್ಚಿ ಯಾವಾಗ ಸುಖ ಕೊಟ್ಟೈತೆ ನಿಮಗಂದ್ರೆ ಹೊಟ್ಟೆಗೆ ಹೋದಾಗೂ ಸುಖ ಇಲ್ಲ, ಪುಟ್ಟ್ಯಾಗಿದ್ದಾಗೂ ಸುಖ ಇಲ್ಲ. ಯಾವಾಗ ನಾಲ್ಗೆ ಸಂಘ ಆಗ್ತೈತಿ ಅವಾಗ ಅಷ್ಟ ಸುಖ ಇರ್ತದೆ. ಅಂದ್ರೆ ಏನಾದರೂ ಸುಖ ಪಡಬೇಕಾದ್ರೆ ಸಂಘ ಬೇಕು ಈ ಜಗತ್ತಿನೊಳಗೆ. ಸಂಘದಿಂದಲ್ಲದೆ ಸರ್ವ ಸುಖದವರು. ಈ ಜಗತ್ತಿನೊಳಗೆ ಏನ ಮನುಷ್ಯ ಸುಖ ಪಡಬೇಕಾದ್ರೆ ಸಂಘ ಇರದೇ ಇದ್ರೂ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಕ್ಕ ಹೇಳಕತ್ತ. ಈಗ ನಾಲಿಗೆ ಮತ್ತು ವಿಷಯ ಮಿರ್ಚಿ ಇವಾಗ ಎರಡರ ಸಂಘ ಆದಾಗ ಸುಖ ಇತ್ತು. ಪುಟ್ಟ್ಯಾಗಿದ್ದಾಗೂ ಇಲ್ಲ, ಹೊಟ್ಟೆಗಿದ್ದಾಗೂ ಇಲ್ಲ. ಈಗ ನಿಮಗೆ ಕೇಳಾಕತ್ತೈತಿ. ಎದಕ್ಕೆ ಕೇಳ್ತೈತಿ ಅಂದ್ರೆ ನನ್ನ ಶಬ್ದ ನಿಮ್ಮ ಕಿವಿ ಇಂದ್ರಿಯ, ಈ ಶಬ್ದ ಮತ್ತು ಇಂದ್ರಿಯ ಇವೆರಡರ ಸಂಘ ಆಗಕತ್ತೈತಿ, ಕೇಳಾಕತ್ತೈತಿ. ಏನೋ ಒಂದು ಸುಖ ಅಥವಾ ದುಃಖ ಏನೋ ಒಂದು ಆಗಕತ್ತೈತಿ, ಎಲ್ಲ ಸಂಘ ಐತೆ. ಅಕಸ್ಮಾತ್ ನಾ ಹೇಳೋದು ನಿಮಗೆ ಕೇಳಿದ್ದೇ ಇದ್ರೆ ಸುಖ ಅನ್ನಿಸ್ತೈತೆ. ಅಂದ್ರೆ ಸುಖ ಸಿಗಬೇಕಾದ್ರೆ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಬೇಕಾಗ್ತೈತಿ. ಒಬ್ಬ ಯಜಮಾನ ಇದ್ದಂತ ಡಾಕ್ಟರ್ ಹತ್ರ ಹೋದವ. ಹೋಗಿ ಅವ ಏನು ಹೇಳ್ದ, ನಮ್ಮ ಹೆಣ್ಮಕ್ಳಿಗೆ ಒಟ್ಟು ಕಿವಿ ಕೇಳುವಲ್ಲ ನೋಡ್ರಿ, ಒಂದು ಮಿಷನ್ ಕೊಡ್ರಿ. ಅವ್ರು ಡಾಕ್ಟ್ರ್ ಅಂದರು, ಅಲ್ಲೋ ಕಿವಿ ಕೇಳಂಗಿಲ್ಲ ಅವರಿಗೆ, ನೀ ಬಂದ್ರೆ ಹೆಂಗೆ ಮಿಷನ್ ಕೊಡೋಕ್ಕಾಗುತ್ತೆ, ಕರ್ಕೊಂಬರ್ಬೇಕು ಅವ್ರಿಗೆ. ಅವ ಅಂದ, ಮೊದಲು ಬರ್ತಿದ್ರಿ ನಾವು ಕರೆದ್ರೆ, ಈಗ ಬರೋದಿಲ್ರಿ ಅವ್ರು ಬಿಟ್ಟಾರ ಈಗ ಅಂತ. ಮೊದಲು ಬರ್ತಿದ್ರು. ಅಲ್ಲೋ ಹಂಗಂದ್ರೆ ಹೆಂಗೆ, ನೀವು ಹೋಗಿ ಅಕಸ್ಮಾತ್ ಅವ್ರು ಬರದೇ ಇದ್ರು ಸಹಿತ ಮನೆಗೆ ಹೋಗು, ಕೂಗು, ಎಷ್ಟು ದೂರದಿಂದ ಅವ್ರಿಗೆ ಕಿವಿ ಕೇಳೋದಿಲ್ಲ ಅಷ್ಟರ ಹೇಳಿದ್ರೆ ಕೊನೆಗೆ ಅದ್ರ ಮೇಲೆ ನಾವೊಂದು ಮಷಿನ್ ಕೊಡ್ತೀನಿ, ಇಷ್ಟನ್ನ ಮಾಡ್ಬೋದ್ರಿ ಅಂದವು. ಹೋದ, ಹೋಗಿ ಅಂಗಳದಾಗ ನಿಂತು ಜೋರು ಕೂಗದ, ನಾಷ್ಟಕ್ಕೆ ಏನು ಮಾಡಿ ಅಂತ. ಆ ಕಡೆಯಿಂದ ಏನೂ ಬರಲಿಲ್ಲ ಉತ್ತರ. ಮತ್ತು ತಲಬಾಗಿಲಿ ಪಡಸಾಲಿ ಬಾಗಿಲಿಗೆ ಹೋದ, ಅಲ್ಲಿ ಹೋಗಿ ನಾಷ್ಟಕ್ಕೆ ಏನು ಮಾಡಿ ಅಂತ ಕೂಗದ, ಮತ್ತೇನು ಉತ್ತರ ಬರಲಿಲ್ಲ. ಆಮೇಲೆ ಅಡುಗೆ ಮನೆ ಬಾಗಿಲಿಗೆ ಹೋದ, ನಾಷ್ಟಕ್ಕೆ ಏನು ಮಾಡಿ ಅಂತ, ಏನೂ ಬರಲಿಲ್ಲ. ಆ ಹೆಣ್ಮಗಳ ಹತ್ರ ಹೋಗಿ ದುಬ್ಬ ಬಡಿದು ನಾಷ್ಟಕ್ಕೆ ಏನು ಮಾಡಿ ಅಂತ ಕೇಳ್ದ. ಆ ಹೆಣ್ಮಗಳು ಬಚ್ಚಲ್ದಾಗ ಮುಸುರಿ ತಿಕ್ಕತ್ತಿದ್ದು, ಅದ ಬಗೋಣಿ ತೊಗೊಂಡು ಬಿಟ್ಟು ಲೇಟ್ ಒಂದು ತಲೆ 4 ಸಲ ಆತು ಉಪ್ಪಿಟ್ಟು ಮಾಡೀನಿ ಅಂತ ಹೇಳಕತ್ತು. ಕಿವಿ ಕೇಳಿಲ್ಲ ಅಂದ್ರೆ ಮಷೀನರಿ ಹಾಕಿಸ್ಕೊಂಬರಬಾರ್ದ ಒಂದು ಹೋಗಿ ಕಿವಿ ಹಾಕಿಗಲ್ಲಿ ಇದಕ್ಕೆ ಕೇಳ್ತಿದ್ದಿಲ್ಲ. ಇದಕ್ಕೆ ಅಂದ್ರೆ ಒಂದು ಶಬ್ದ ಮತ್ತು ಇಂದ್ರಿಯ ಇವುಗಳ ಸಂಪರ್ಕ ಆಗದೆ ಇದ್ದರೆ ಮನುಷ್ಯನಿಗೆ ಸುಖ ಸಿಗುವುದಿಲ್ಲ. ಅದಕ್ಕೆ ಭೂಮಿಯ ಮೇಲೆ ಮನುಷ್ಯ ಸುಖವಾಗಿರ್ಬೇಕಾದ್ರೆ ಸಂಘ ಬೇಕು ಅಂತ ಅರ್ಥ ಮಾಡ್ತೇವೆ. ಹೌದು, ನಿನ್ನ ಹತ್ರ ಏನೂ ಇಲ್ಲ, ಆದರೂ ನೀ ಹಂಗೆ ಸುಖವಾಗಿದ್ದಿ ಅಂದ್ರೆ ಅಕ್ಕ ಹೇಳ್ತಾಳೆ, ಚೆನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮ ಅನುಭಾವಿಗಳ ಸಂಘದಿಂದ ಆನು ಪರಮ ಸುಖಿ ಆಗ. ನನ್ನ ಹತ್ರ ಏನೂ ಇಲ್ಲ, ಆದರೂ ನಾ ಹೆಂಗೆ ಸುಖವಾಗಿದ್ದೀನಿ ಅಂದ್ರೆ ನಾನು ಇರುವುದು ಅನುಭಾವಿಗಳ ಜೊತೆ ಅದೀನಿ. ಬಸವಣ್ಣನಂಥ ಅನುಭಾವಿಗಳು, ಅಲ್ಲಮನಂಥ ಅನುಭಾವಿಗಳ ಜೊತೆ ನಾನು ಅದೀನಿ. ಅವರು ನನಗೆ ಏನು ಕಲಿಸ್ಯಾರ ಅಂದ್ರೆ ದೇಹ ಅಳಿತೈತಿ, ಆದರೆ ದೇಹ ಇದ್ದಾಗ ನೀ ಮಾಡಿದ ಕಾರ್ಯವೇ ಉಳಿತೈತಿ, ಅದು ಶಾಶ್ವತ ಅಂತ ತಿಳಿಸಿಕೊಟ್ಟಾರಲ್ಲ. ಅಂಥ ಅನುಭಾವಿಗಳ ಸಂಘದೊಳಗೆ ನಾನು ಇದ್ದಿದ್ದಕ್ಕೆ ನಾನು ಸುಖವಾಗಿದ್ದೀನಿ. ದೇಹ ಅಳಿತೈತಿ, ಮನುಷ್ಯ ಮಾಡಿದ ಕಾರ್ಯಗಳು ಉಳಿತಾವ ಅಂತ ಕಲಿಸ್ಯಾರವ್ರು, ಅದಕ್ಕೆ ನಾನು ಸುಖವಾಗಿದ್ದೀನಿ. ಅಂಥವ್ರ ಸಂಘದೊಳಗೆ ನಾನು ಬೆಳೆದೀನಿ ಅಂದ್ರೆ ಮನುಷ್ಯ ಸುಖವಾಗಿರಬೇಕಾದ್ರೆ ಒಂದಿಷ್ಟು ಸಂಘ ಬೇಕಾಗ್ತೈತೆ. ಸಂಘ ಇರದೇ ಇದ್ರೆ ಜೀವನದಲ್ಲಿ ಸುಖ ಇರುತ್ತೆ. ಇವತ್ತು ನೀವೊಂದು ಇಷ್ಟು ಅದ್ಭುತವಾಗಿ ಇದೊಂದು ರಡ್ಡೇರಹಟ್ಟಿಯಲ್ಲಿ
ಹಾಲು ಉತ್ಪಾದಕರ ಸಂಘ ಕಟ್ಟಿ ಅವ್ರು ಹೇಳ್ತಾ ಇದ್ರು ಸುಮಾರು 5 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಟರ್ನ್ ಓವರ್ನ ನಮ್ಮ ಹಾಲು ಒಕ್ಕೂಟದ್ದು. ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ 1% ಬಜೆಟ್ ಆಗುತ್ತೆ ಅಷ್ಟು ನಿಮ್ಮೊರೊಳಗೆ. ಅಂದ್ರೆ ಒಂದು ದೇಶದ ಪ್ರಗತಿಯಲ್ಲಿ ಹೈನುಗಾರಿಕೆ ಎಷ್ಟು ಮಹತ್ವದ ಪಾತ್ರ ವಹಿಸ್ತೈತಿ. ಇದನ್ನೆಲ್ಲ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಚಯಿಸಿದವರು ಅಂದ್ರೆ ವರ್ಗೀಸ್ ಕುರಿಯನ್ ಅವರು. ವರ್ಗೀಸ್ ಕುರಿಯನ್ ಅವರು ಗುಜರಾತ್ದೊಳಗೆ ಆನಂದ್ ಅಂತಿದೆ, ಆನಂದ್, ಅಲ್ಲಿ ಅಮೂಲ್ ಡೈರಿ ಇದೆ. ಅದನ್ನೊಂದು ಸಣ್ಣ ಹಿಂಗೆ ರೈತರ ಕರ್ಕೊಂಡು ಒಂದು ಒಕ್ಕೂಟ ಕಟ್ಟಬೇಕಂತ ಶುರು ಮಾಡಿದವರು. ಏನೂ ಇರಲಿಲ್ಲ ಮೊದಲು. ಭಾರತ ಹಾಲು ಉತ್ಪಾದನೆಯಲ್ಲಿ ಬಹಳ ಕನಿಷ್ಠ ಇತ್ತು. ಇವತ್ತು ನಿಮಗೆ ಆಶ್ಚರ್ಯ ಅನ್ನಬಹುದು. ಅಂಥ ಮಹಾತ್ಮರ ಪ್ರಭಾವದಿಂದ ಇವತ್ತು ಭಾರತ ವಿಶ್ವದಲ್ಲಿಯೇ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದೊಳಗಿದೆ. ಭಾರತ ವರ್ಗೀಸ್ ಕುರಿಯನ್ ಅವನಿಗೆ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ಅವನು ಏನು ಮನುಷ್ಯ ಅಷ್ಟು ಅದ್ಭುತವಾದ ಕನಸು ಕಂಡ. ದೇಶ ಹಾಲು ಉತ್ಪಾದನೆಯಲ್ಲಿ ಸಬಲೀಕರಣ ಕಾಣಬೇಕು. ಅವ ಹೇಳಿದ ಸೂತ್ರ ಏನು ಅಂದ್ರೆ, ವರ್ಗೀಸ್ ಕುರಿಯನ್ ಹೇಳಿದ ಸೂತ್ರ ಏನಂದ್ರೆ, ರೈತರಿಗೆ ಏನೂ ಮಾಡಬೇಡ್ರಿ, ನಿಮ್ಮ ಆಕಳು ಇರ್ತೈತಲ್ಲ ಅದು ಹಾಲು ಹಿಂಡಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಅದಕ್ಕೆ ಒಂದಿಷ್ಟು ಮೊದಲು ನೆರಳು ಮಾಡಿರಿ, ಮೊದಲು ಬಿಸಿಲಾಗಿ ನಿಂದ್ರಿಸ್ಬೇಡ್ರಿ, ಆಕಳಿಗೆ ನೆರಳು ಮಾಡಿರಿ. ನೆರಳು ಮಾಡಿದ್ರೆ 2 ಲೀಟ್ರ್ ಕೊಡ್ತೀವಿ. ಆಮೇಲೆ ಅದಕ್ಕೊಂದಿಷ್ಟು ಚಲೋತ್ನಿಗೆ ನೀರು ಅದು ಇದು ಹಾಕಿ ಕುಡಿಸ್ರಿ, ಮತ್ತೆ 2 ಲೀಟ್ರ್ ಕೊಡ್ತೀವಿ. ಒಂದಿಷ್ಟು ಹಸಿರು ಹುಲ್ಲಿಡ್ರಿ, ಮತ್ತೆ 2 ಲೀಟ್ರ್ ಕೊಡ್ತೈತಿ. ಪ್ರೀತಿಯಿಂದ ಅದರ ಮೇಲೆ ಡುಬ್ಬದ ಮೇಲೆ ಕೈ ಆಡಿಸ್ರಿ, 2 ಲೀಟ್ರ್ ಕೊಡ್ತೈತಿ. 8 ಲೀಟ್ರ್ ಆಗ್ತೈತಿ. 8 ಲೀಟ್ರ್ ಒಕ್ಕೂಟಕ್ಕೆ ಹಾಕಿ 4 ಲೀಟ್ರ್ ಒಕ್ಕೂಟಕ್ಕೆ ಹಾಕ್ರಿ, 4 ಲೀಟ್ರ್ ನೀವು ಮನ್ಯಾಗ ಹೈನ ಉಂಡು ಆರಾಮ ಸದೃಢವಾಗಿರ್ರಿ ಅಂತ ಇದು ವರ್ಗೀಸ್ ಕುರಿಯನ್ ಅವರ ಸೂತ್ರ ಇದು. ಅಂದ್ರೆ ಒಂದು ದೇಶ ಸಬಲ ಆಗಬೇಕಾದ್ರೆ ಹಾಲಿನ ಪ್ರಗತಿಯಲ್ಲಿ ಎಷ್ಟು ಮಹತ್ವದ್ದು ಅನ್ನೋದು ವರ್ಗೀಸ್ ಕುರಿಯನ್ ಅವರು ಇಡೀ ಭಾರತದಿಂದ ವಿಶ್ವಕ್ಕೆ ತಿಳಿಸಿಕೊಟ್ರು. ಅಂಥ ಒಂದು ಒಕ್ಕೂಟ ಇಲ್ಲಿ ಕಟ್ಟಿಕೊಂಡು 25 ವರ್ಷಗಳಲ್ಲಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ನೋಡಿ, ಆಕಳು ಎಷ್ಟು ಅದ್ಭುತ ಕೆಲಸ ಮಾಡುತ್ತದೆ. ನಿಸರ್ಗ ಮನುಷ್ಯನಿಗೆ ಬಹಳ ಸಹಾಯ ಮಾಡಿದೆ. ಮತ್ತು ಮನುಷ್ಯ ಬದುಕಲಿಕ್ಕೆ ನಿಸರ್ಗ ಬಹಳ ಸಹಾಯ ಮಾಡುತ್ತೈತಿ. ಆದರೆ ಮನುಷ್ಯ ಅದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಈಗ ಒಂದು ಎತ್ತೈತಿ, ಎತ್ತಿಗೆ ಈಗ ನಾವು ಹೊಲದಾಗ ಜೋಳ ಬಿತ್ತೀವಿ, ನಮ್ಮ ಜೊತೆನೇ ಆಕಳು ಜೋಳ ಬಿತ್ತೈತಿ.